ಒಂದು ಕಟ್ಕೊಂಡು ಬರಲಿ ನಾನು ಬೇಡ ಅನ್ನೋದಿಲ್ಲ ಅವ್ರು ಕೊಡ್ತಾರೆ ನಾನು ಹೇಳಿದೆ ಇಷ್ಟೇ. ಆಯ್ತು ಸರ್, ತಮ್ಮ ಹಂತದಲ್ಲಿ ಅದು ಏನಾಗುತ್ತೆ ಸರ್, ಏನು ನೌಕರರಿಗೆ ನೌಕರದಾರರಿಗೆ ಅಂತ ಅದಾಯ್ತು ಸರ್. ಇದು ಕ್ಷೇಮಾಭಿವೃದ್ಧಿಗೆ ನೋಡಿ ಸಾರಿ, ನಾನು 10 ವರ್ಷಕ್ಕೆ ಹೆಚ್ಚುವರಿ ವೇತನದಾಯಿತು, ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕಾಯ್ತು. ಈಗ ಇಲಾಖಾ ದರ್ಪಟ್ಟಿ ಅಂತ ಒಬ್ಬರಿಗೂ ಸ್ಯಾಲರಿ ಆಗ್ತಾ ಇಲ್ಲ. ಒಂದು ಈ ಈ ಕಲಬುರಗಿನಲ್ಲಿ ಸಕ್ಸಸ್ ಆಗ್ತಿದೆ ಸರ್. ಸುಮಿತ್ ಪಾಟೀಲ್ ಸಾಹೇಬ್ರಿಗೆ ಕೈ ಎತ್ತಿ ಮುಗಿಬೇಕು. ಅವರು ಬಾವಿಕಟ್ಟೆ ಸಾಹೇಬರು ಅವರೆಲ್ಲ ಹತ್ತಿರದಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿರೋವತ್ತು ಒಂದು ಸರ್ಕ್ಯುಲರೇ ಹೊರಸಿರ್ತಾರ, ಒಂದು ದಾಖಲಾತಿಯನ್ನೇ ರೆಡಿ ಮಾಡೋ ಥರ ಮಾಡಿದ್ದಾರೆ ಆ ಸಾಹೇಬರು. ಅದೇ ಥರ ತಮ್ಮನ್ನು ನಾನು ಅದಕ್ಕೋಸ್ಕರನೇ ಸರ್ ಭೇಟಿಯಾಗ್ತದೆ. ಯಾಕೆಂದರೆ ರೇಂಜ್ ಆಫೀಸರ್ಸ್ಗಳನ್ನ ಭೇಟಿಯಾಗಿ ಏನು ಪ್ರಯೋಜನ ಇಲ್ಲ. ಒಂದ್ಸತಿ ಒದ್ದಾಡ್ಕೊಂಡು ಗುದ್ದಾಡಬೇಕಷ್ಟೇ ಹೋಗ್ತಿದೆ. ಗುದ್ದಾಡೋಕ್ಕಂತೂ ನಾನು ತಯಾರಿಲ್ಲ. ನನಗೆ ಬೇಕಿರೋದು ನಿಮ್ಮ ಅಧಿಕಾರಿಗಳನ್ನ ಮನವೊಲಿಸಿ ಕಾನೂನು ಚೌಕಟ್ಟಿನಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ನಾನು ಕೇಳ್ತೀನಿ, ಹೊರತಾಗಿ ಮತ್ತೇನು ಕೇಳಲ್ಲ. ಅದಕ್ಕೆ ದಯವಿಟ್ಟು ಇವಾಗ ಸ್ಯಾಲ್ರಿ ಸರ್, ಸ್ಯಾಲ್ರಿ ಎಲ್ಲರಿಗೂ 10,000 11,000. ಆಮೇಲೆ ಕಾಂಟ್ರಾಕ್ಟ್ ಕೂಡ ನೋಡಿಲ್ಲ. ನಮಗೆ ಕ್ಷೇಮಾಭಿವೃದ್ಧಿ ಬೇಡವೇ ಬೇಡ ಸರ್. ನಾನು ಹೇಳಿದಷ್ಟೇ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಸತ್ರೆ ಏನು ಅನ್ನ ಇಲ್ಲ, ಬದುಕಿದ್ರೆ ರಿಟೈರ್ಡ್ ಆದವರು ಅಲ್ವಾ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟು ಇವ್ರಿಗೆ ಏನಾದ್ರು ದಾಖಲಾತಿಗಳು ಸಿಕ್ಕಿದ್ರೆ ಕ್ಷೇಮಾಭಿವೃದ್ಧಿಗೆ ಸೇರ್ಪಡೆ ಆಗುವಂಥದ್ದು ಏನಾದ್ರು ದಾಖಲಾತಿಗಳು ಲಭ್ಯವಿದ್ದಲ್ಲಿ ಅಲ್ಲಿಗೆ ಸೇರ್ಪಡೆ ಆಗೋದಕ್ಕೆ ಶಿಫಾರಸು ಮಾಡಿ. ನಂತರದಲ್ಲಿ ಹೆಚ್ಚುವರಿ ವೇತನ ಏನಿದೆ ಹರಿಯರ್ಸು ಅದನ್ನ ಅನುಕೂಲ ಮಾಡ್ಕೊಳ್ಳಿ. ನಂದು ಯಾವ್ದು ಇರ್ಬೋದು ಸರ್? ಹೌದು, ನಾನು ಇಲ್ಲಿಯವರಲ್ಲ ಸರ್. ಅದನ್ನು ಒಂದು ಮಾಡ್ಕೊಡಿ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ದರಪಟ್ಟಿ ಅಂತ ಇವರಿಗೆ ಸಂಬಳ ಬ್ಯಾಂಕಿಗೆ 5ನೇ ತಾರೀಕೊಳಗೆ ಹಾಕಿಸ್ಕೊಡಿ ಸರ್. ಅಲ್ಲ, ನೀವು ಸ್ವಲ್ಪ ಒತ್ತು ಕೊಟ್ಟು. ಆಮೇಲೆ ಇನ್ನೊಂದು ಸರ್, ಕಾಂಟ್ರಾಕ್ಟ್ ಗುತ್ತಿಗೆದಾರರು ಇದುವರೆಗೂ ಮುಖನೇ ನೋಡಿಲ್ಲ. ಮೊದಲನೇದಾಗಿ, ಎರಡನೇದಾಗಿ ESI ಇಲ್ಲ, PF ಇಲ್ಲ. ಕಾಂಟ್ರಾಕ್ಟ್ ಅಂದ ಕೂಡಲೇ ಅವರು ESI PFಗೆ ಅರ್ಹತೆ ಹೊಂದಿರ್ತಾರೆ. ನಮ್ಮ ಅರಣ್ಯ ಇಲಾಖೆಯಲ್ಲಿ ನೋಡಿದ್ರೆ ಇಲ್ವೇ ಇಲ್ಲ. ಅದು ಆಫೀಸ್ ಸ್ಟಾಫ್ಗಳಿಗಿದೆ. ಮತ್ತೆ ಇವರು ಮತ್ತೆ ಅದನ್ನೇ ತುಂಬಾ ಶೆಕೆ ಆಗ್ತಿದೆ ಸರ್. ನನಗೆ ತುಂಬಾ ಶೆಕೆ ಆಗ್ತಿದೆ. ಅಲ್ಲಿ ಹೋಗ್ತೀವಿ, ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಈಗ ಈಗ ನನಗೆ ಬೇಕಿರೋದು ಕಾಂಟ್ರಾಕ್ಟ್ ಯಾರು ಅಂತ ಬೇಕಲ್ಲ. ಕಾಂಟ್ರಾಕ್ಟ್ ಯಾರು? ಈಗ ESI PF ಇಲ್ಲ ಅಂತಂದ್ರೆ ಈಗ ಕುಶಲ ಕಾರ್ಮಿಕರಿಗೆ ಏನಿದೆ ಅವ್ರಿಗೆ 648 ರೂಪಾಯಿ 39 ಪೈಸೆ ಪರ್ ಡೇ, ಅವ್ರಿಗೆ 17 ಚಿಲ್ಲರೆ ಸ್ಯಾಲರಿ ಬರ್ತದೆ, ಅಷ್ಟು ಹಾಕ್ಕೊಡ್ಬೇಕು. ಇದಿಲ್ಲ ಅಂದ್ರೆ ಅದಿದೆ ಅಂತಂದ್ರೆ ಕಟ್ಟಾಗಿ ಡಿಡಕ್ಷನ್ ಮಾಡ್ಕೊಂಡು ESI PF ಎಲ್ಲ ಕಟಾವ್ ಮಾಡಿ ಮಿಕ್ಕಿದ್ದನ್ನ ಉಳಿದನ್ನ ಹಾಕ್ಬೇಕು. ಕಾಂಟ್ರಾಕ್ಟೇ ಇಲ್ಲ. ಇರ್ಲಿ ಸರ್. ಅಲ್ಲ, ನಮ್ಗೆ ಅಲ್ಲ ಕೊಟ್ಟಿದೀವಿ. ನೀವೇನು ಈ DF ಸಾಹೇಬ್ರಿಗೆ ಹೇಳ್ತೀವಿ, ಅಲ್ಲಿ PCCF ಆಫೀಸ್ಗೆ ಹೋಗಿ ಅಂತ ಹೇಳ್ತಿದ್ದೀರ ಸರ್. ಅಲ್ಲಿಗೆ ಹೋಗ್ತೀವಿ. ಅದರಲ್ಲಿ ಏನು ಸರ್, ನಾನು ಹೋದ ಕಡೆ ಎಲ್ಲ ಯಾಕೆಂದ್ರೆ ಸರ್ ನಾನು ಬಂದಿರೋದು ತಮ್ಮ ಹತ್ರ ಮಾತಾಡಿರೋದು ಅದು ನಮಗೆ ಎವಿಡೆನ್ಸ್ ಸಿಗಬೇಕು. ನಾನು ಇವರೆಲ್ಲರ ಪರವಾಗಿ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಲ್ವಾ? ಅದ್ರ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಲ್ವಾ ಸರ್? ಇದ್ರಲ್ಲಿ ತಪ್ಪು ಮಿಸ್ಟೇಕ್ ಏನಿಲ್ಲ ಸರ್. ಬಂದ್ ಮಾಡಿಸ್ತೀನಿ ಇಲ್ಲ ಅಂತಲ್ಲ. ಆಯ್ತಪ್ಪ, ಅದನ್ನ ಬಂದ್ ಮಾಡ